ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಫುಲ್ ಟೈಮ್ ಆಗು ಕೆಲಸ ಮಾಡ್ಬೋದು, ಹಾಗೆ ಪಾರ್ಟ್ ಟೈಮ್ ಆಗು ಕೂಡ ಕೆಲಸ ಮಾಡ್ಬೋದು. ಈ ಒಂದು ಜಾಬ್ ಪೋಸ್ಟ್ ಆಗಿ ಕೇವಲ 2 ದಿನ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ವೇದಾಂತು ಅನ್ನೋ ಒಂದು ಲರ್ನಿಂಗ್ ಆ್ಯಪು ನೀವೆಲ್ಲರೂ ಕೂಡ ನೋಡಿರ್ತೀರ. ಅದ್ರ ಬಗ್ಗೆ ಸಾಕಷ್ಟು ಜನ ಕೂಡ ಕೇಳಿರ್ತೀರ. ಇದು ಕೂಡ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ. ಇದು ಎಜುಕೇಷನ್ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ, ಏನು ಫ್ರೆಷರ್ ಎಲಿಜಿಬಲ್ ಇದ್ದಾರಾ, ಎಕ್ಸ್ಪೀರಿಯನ್ಸ್ ಎಲಿಜಿಬಲ್ ಇದ್ದಾರಾ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದು ಕೂಡ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನಿಮಗೆ ಯಾವುದಾದ್ರೂ ಹಿಂದಿ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಬರಬೇಕು. ಹಿಂದಿ ಏನು ಕಂಪಲ್ಸರಿ ಇಲ್ಲ. ರೀಜನಲ್ ಲ್ಯಾಂಗ್ವೇಜ್ ಅಂತ ಅಂದರೆ ನಮಗೆ ಕನ್ನಡ, ನಮ್ಮ ರೀಜನ್ಗೆ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿರುತ್ತೆ. ಸೊ ನಿಮ್ಗೇನಾದರೂ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕಂಪ್ನಿನಲ್ಲಿ ನೀವು ಕೆಲಸನ ಮಾಡ್ಬೋದು. ಜಾಬ್ ಟೈಟಲ್ ಬಂದು ಅಕಾಡೆಮಿಕ್ ಕೌನ್ಸಿಲರ್ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತೀರಾ. ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸ್ಯಾಲ್ರಿ ವೈಸ್ ನೋಡೋದಾದರೆ 6 lakh ಪರ್ ಆ್ಯನಮ್ ಇದೆ. ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರೆ ಅವ್ರಿಗೆ ಹಿಂದಿನ ಕಂಪ್ನಿನಲ್ಲಿ ಎಷ್ಟು ಸ್ಯಾಲ್ರಿ ತೊಗೋತಿದ್ರು ಅದಕ್ಕಿಂತ ಹೈಕ್ ಮಾಡಿ ಕೊಡ್ತಾರೆ. ಫ್ರೆಷರ್ಸ್ಗೆ ಅರೌಂಡ್ ಒಂದು 26-28 ಆ ರೇಂಜಲ್ಲಿ ಕೂಡ ಫ್ರೆಷರ್ಗೆ ಸ್ಯಾಲ್ರಿ ಇದೆ. ಇಲ್ಲಿ ನೀವು ಏನಾಗಿ ಕೆಲಸ ಮಾಡ್ತೀರಾ ಅಂತಂದರೆ ಇಲ್ಲಿ ವೇದಾಂತು ಅವ್ರದ್ದು ಇರುತ್ತಲ್ಲ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ನೀವು ಗೂಗಲ್ ಮಾಡ್ತಾ ಇರ್ತೀರಿ ಯಾವುದೋ ಒಂದು ಕ್ವಶನ್ಗೆ, ಅಲ್ಲಿ ನೀವು ರಿಜಿಸ್ಟರ್ ಆಗಿ ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ರಿಜಿಸ್ಟರ್ ಆದಾಗ ನಿಮಗೆ ಒಂದು ವೇದಾಂತು ಕಡೆಯಿಂದನೇ ಕಾಲ್ ಬಂದಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿರ್ತೀರ. ವೇದಾಂತು ಕಡೆಯಿಂದ ಕಾಲ್ ಬಂದಿರುತ್ತೆ, ಈ ರೀತಿಯ ಕೋರ್ಸ್ ಇದೆ ಹಾಗೆ ಹೀಗೆ ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ಸೊ ಅದೇ ಕೆಲಸ ನೀವಿಲ್ಲಿ ಮಾಡಬೇಕು. ಇಲ್ಲಿ ಔಟ್ ಬಾಂಡಿಂಗ್ ಆಗಿರುತ್ತೆ. ನೀವೇ ಕಾಲ್ ಮಾಡಿ ಸೊ ಏನು ಆ ಒಂದು ಎಜುಕೇಷನ್ ರಿಲೇಟೆಡ್ ಅವ್ರು ಹೇಳಿರ್ತಾರೆ ಯಾವ ರೀತಿಯಾಗಿ ನೀವು ಕಾಲ್ ಮಾಡಿ ಪೇರೆಂಟ್ಸ್ ಜೊತೆ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕು ಅನ್ನೋದನ್ನು ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ. ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ನಿಮ್ಮದು ಅಂತಂದರೆ ಎಂಗೇಜ್ ಪ್ರೋ ಆ್ಯಕ್ಟಿವ್ಲಿ ವಿತ್ ದ ಪೊಟೆನ್ಷಿಯಲ್ ಕಸ್ಟಮರ್ಸ್. ನಾನು ಹೇಳಿದ್ನಲ್ಲ ಔಟ್ ಬೌಂಡ್ ಕಾಲ್ಸ್ ಅಂತಂದರೆ ನೀವೇ ಕಾಲ್ ಮಾಡಬೇಕು. ಇವ್ರದ್ದು ಕೆಲವೊಂದು ವರ್ಚುವಲ್ ಡೆಮೋ ಸೆಷನ್ ಇರುತ್ತೆ. ಅಂದರೆ ವರ್ಚುವಲ್ ಅಂದರೆ ಆನ್ಲೈನಲ್ಲೇ ಒಂದು ಡೆಮೋ ಸೆಷನ್ ಇರುತ್ತೆ, ಅದನ್ನೆಲ್ಲ ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಮೆಡಿಕಲ್ ಇನ್ಸೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಿಮಗೇನಾದರೂ ಈ ಒಂದು ಜಾಬ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಇಲ್ಲಿ ಅಪ್ಲೈ ಅಂತ ಕಾಣಿಸಿದೆಯಲ್ಲ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ. ಹಾಗಾಗಿ 10th ಪಾಸ್ ಆಗಿರೋರು, PU ಆಗಿರೋರು, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.